స్టార్ట్. సో అందరికీ నమస్తే, మీరు ఎలా బాగున్నారా? సో ఇవాళ ನಾನು ಮತ್ತೆ ರಿಯಾಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ರ್ಯಾಝರ್ ಆ್ಯಂಡ್ ಮ್ಯಾನ್ ಥಿಂಗ್. ಓಕೆ, ಅದು ಸ್ವ್ಯಾಗ್ ಸಿನಿಮಾದ ಬರ್ತದೆ. ಶ್ರೀ ವಿಷ್ಣು, ರಿತು ವರ್ಮಾ, ಶರಣ್ಯ ಪ್ರದೀಪ್, ಸುನೀಲ್, ರವಿ ಬಾಬು, ಗೆಟಪ್ ಶ್ರೀನು, ಗೋಪಿರಾಜು ರಮಣ ಸರ್, ಎಷ್ಟೊಂದು ಜನ ತಾಸಿದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಓದ್ತಾ ಇದೆ ಹೆಸರು. ಆಮೇಲೆ ಮೀರಾ ಜಾಸ್ಮಿನ್ ನನ್ನ ಫೇವ್ರೇಟ್, ದರ್ಶನ್ ಆಧಾರ್ ಸರ್. ಬಾ ಈ ಥರ ತಾಸ್ತು ಆ್ಯಂಡ್ ಈ ತಾನೇ ಇದ್ರದ್ದೊಂದು ಅನೌನ್ಸ್ಮೆಂಟು ಬೇರೆ ಇತ್ತು, ಅದನ್ನು ನೋಡಿದೆ. ಚೆನ್ನಾಗಿತ್ತು, ಒಂದು ಇಂಟ್ರೆಸ್ಟಿಂದ ಇತ್ತು ಅನೌನ್ಸ್ಮೆಂಟು. ಸೊ ಐ ಥಿಂಕ್ ಇದು ಮೋಸ್ಟ್ಲಿ ವಿಲನ್ ಇಂಟ್ರೋ ಇರ್ಬೋದು, ಐ ಥಿಂಕ್ ಸೊ, ಗೊತ್ತಿಲ್ಲ. ಅದನ್ನೇ ಎಲ್ಲರ ಪೋಸ್ಟರ್ಸು ಬಂದಾಯಿತು, ಇನ್ನು ವಿಲನ್ ಪೋಸ್ಟರ್ ಮಾತ್ರ ಬಂದಿಲ್ಲ. ಸೊ ಅದು ವಿಲನ್ ಗ್ಲಿಮ್ಸೇ ಇರಬೇಕು. ಸಬ್ ಟೈಟಲ್ಸ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ 1 minute 12 seconds. ಸೊ ರಿಯಾಕ್ಷನ್ ಮಾಡೋದು ಹೋಗೋಣ. ಆ್ಯಂಡ್ ಇನ್ 3, 2, 1 ಗೋ. వేలడంత పొగరు ఇంకా వంశాన్ని వారసత్వాన్ని ముందుకు తీసుకెళ్లేటోడు. అది ಓ ಶ್ರೀ ವಿಷ್ಣು ಏನು ಡಬಲ್ ರುಚಿಗೆ ಸಿನಿಮಾದಲ್ಲೇ ಪಾ, ಏನಯ್ಯ ಲುಕ್ಕು. దివాకర్పేట ఎస్ఐ భాబూతి ఎక్కడ ఆడదేవుళ్ళని ఆడవాళ్ళని ఏం అడుక్కోనక్కర్లేదు, మగవాడిని అనుసరించాలి. వంశాలైనా ఆస్తులైనా ఆడవాళ్ళైనా ಪಾ ಬಾಬಾ ಮಸ್ತ್ ಮ್ಯೂಸಿಕ್ತು, ಯಪ್ಪ ಮ್ಯೂಸಿಕ್ತು. పురుషుడు పేరు కూడా భౌభూతుడట. ಟೀಸರ್ ಅರೈವಿಂಗ್. ಸೈತಾಯಿತು ಟೀಸರು, ಸತ್ತದಾಯಿತು ಟೀಸರು. ಅಯ್ಯೋ, ಮ್ಯೂಸಿಕ್ ಯಾರಪ್ಪ? ಮ್ಯೂಸಿಕ್ ಅಂತೂ ಫಸ್ಟ್ ಒಂದು ಹ್ಯಾಂಗಿಂಗ್, ಇದು ಹ್ಯಾಂಗೇ ಆಗುತ್ತೆ. ವಿವೇಕ್ ಸಾಗರ. ಓಕೆ, ಕೀಡತೋಲ ಫಿಲಮ್ ನೋಡಿ ಮೂರು ಸತ್ತದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದು ವಿವೇಕ್ ಸಾಗರ ಶಿಟ್, ಮತ್ತೆ ಹೋಯ್ತು. ಆ ವಿವೇಕ್ ಸಾಗರ ಅನಿಸುತ್ತೆ. ಸೈತ್ ಮ್ಯೂಸಿಕ್ ಯಪ್ಪ, ಟಟ ಯಪ್ಪ, ಏನಯ್ಯೋ ಮ್ಯೂಸಿಕ್. ಅಯ್ಯೋ, ನಾನು ಯಾರೋ ವಿಲನ್ ಎಂಟ್ರಿ ಬರುತ್ತೆ ಅಂತಂದರೆ ಇನ್ನು ನೋಡಿದ್ರೆ ಶ್ರೀ ವಿಷ್ಣುನೇ. ಏನು ಡಬಲ್ ಆ್ಯಕ್ಟಿಂಗ್ ಇದರಲ್ಲಿ? ಇಲ್ಲ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ ಇದು? ಅಂದರೆ ಒಂಥರ ಅದೇನೋ ಹೇಳ್ತಾರೆ, ಅದೇ ಪುನರ್ಜನ್ಮ ಕಾನ್ಸೆಪ್ಟ ಇದು. ಅಂದರೆ ಆ ಜನ್ಮದಲ್ಲಿ ರಾಜನಾಗಿದ್ದ, ಈ ಜನ್ಮದಲ್ಲಿ ಮತ್ತೆ ಹುಟ್ಟು ಬಂದೇನೋ ಆ ಥರ ಏನೋ ಕಾನ್ಸೆಪ್ಟ, ಇಲ್ಲ ಡಬಲ್ ಆ್ಯಕ್ಟಿಂಗ, ಇಲ್ಲ ಟೈಮ್ ಟ್ರಾವೆಲ್ಲ? ಅಯ್ಯೋ ಸಿಕ್ಕಾಪಟ್ಟೆ ಇದೆ ಅವರು ಹೇಳೋಕ್ಕೆ. ಎಡಿಟರ್ ಬೈ ವಿಪ್ಲವ್ ನಿಷಾದ್. ಓಕೆ, ಹೆಸರು ಕೇಳ್ದಂಗಿದೆ ಎಡಿಟರ್ ಹೆಸರು. ಸೊ ಎಡಿಟಿಂಗ್ ಚೆನ್ನಾಗಿದೆ ಟೀಸರ್ದು, ಅಂದರೆ ಗ್ಲಿಮ್ಸ್ದು. ಟೀಸರ್ ಅರೈವಿಂಗ್ ಅಂತ ಬಂತು. ಓಕೆ, ಥರ ಡಿಫ್ರೆಂಟ್ ಆಗಿದೆ ಇವರು ಋತು. ಸೀರಿಯಸ್ಲಿ ನಾನು ಶ್ರೀ ವಿಷ್ಣುದು ಸಾಮಾಜವರ ದಮನ ಸಿನಿಮಾ ನೋಡಿದ್ದೀನಿ, ಅದರಲ್ಲಂತೂ ಕ್ಯೂಟ ಆ್ಯಕ್ಟ್ ಮಾಡಿದ್ದಾನೆ. ಇದರಲ್ಲಂತೂ ಯಪ್ಪ ಎಕ್ಸಲೆಂಟ್ ಮೇಕಪ್. ಸೀರಿಯಸ್ಲಿ ಮೇಕಪ್ ಆರ್ಟಿಸ್ಟ್ ಹೆಸರಿಗೆ ಮೇಕಪ್ ಆರ್ಟಿಸ್ಟ್ ಹೆಸರು ಇಲ್ಲ. ಸೊ ಯಾರು ಮಾಡಿರೋ ಸತ್ತ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಯಾರಪ್ಪ? ವೇದರಮನ್ ಸಂತರನ್. ಸೂಪರ್ ಸಿನಿಮಾಟೋಗ್ರಫಿ ಸತ್ತದಾಗಿದೆ. ಓಕೆ, ಇಂಟ್ರೆಸ್ಟಿಂದ ಇದೆ. ಟೀಸರ್ ಬಂದಾಗ ಗೊತ್ತಾಗುತ್ತೆ. ಡೈಲಾಗ್ಸ್ ಚೆನ್ನಾಗಿತ್ತು. ಆನ್ ವಾಯ್ಸ್ ಬೇಸ್ ಇದೆಯಲ್ಲ, ಸತ್ತದಾಗಿದೆ ವಾಯ್ಸ್ದು. ಸೊ ಮ್ಯಾನ್, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಫಾರ್ ದಿಸ್ ಪ್ರಾಜೆಕ್ಟ್ ಸೀರಿಯಸ್ಲಿ. ಆ್ಯಂಡ್ ಸೊ ಆ ಡೈರೆಕ್ಟರ್ GM ಶೀಲ. ಸೊ ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿದೆ, ಅಂದರೆ ಯಾವ ಸೀನ್ಸಲ್ಲಿ ಅದು ಬ್ಯಾಕ್ಗ್ರೌಂಡ್ ತೋರಿಸಿರೋ ತುಂಬ ಚೆನ್ನಾಗಿದೆ. ಸೊ ಪ್ರೊಡಕ್ಷನ್ ವ್ಯಾಲ್ಯೂನೂ ಚೆನ್ನಾಗಿದೆ. ಸೊ ನೋಡೋಣ. ಓಕೆ, ಏನೋ ಇಂಟ್ರೆಸ್ಟಿಂಗ್ ಸಿನಿಮಾ ಇದು. ಒಂಥರ ಪೋಸ್ಟರ್ಸ್ ಎಲ್ಲ ಇಂಟ್ರೆಸ್ಟಿಂದ ಇತ್ತು. ಅದರಲ್ಲಿ ಮಹಾರಾಣಿಗಳ ಥರ ಗೆಟಪ್ ಹಾಕ್ಕೊಂಡಿದ್ರು. ಇಲ್ಲಿ ಬೇರೆ ಥರ ಒಂದು ಫುಲ್ಲು ಗೆಟಪ್ ಇದೆ. ಸೊ ಅದು ಫೇಸ್ ಆಫ್ ದಿ ಮೇಲ್ ಪ್ರೈಡ್. ಓಕೆ, ಭಾವಭೂತಿ ಅಂತ ಹೆಸರು. ಓಕೆ, ಸೊ ನೋಡೋಣ. ಟೀಸರ್ ಬಂದಾಗಲೇ ಗೊತ್ತಾಗುತ್ತೆ. ಒಂಥರ ಅದೇನೋ ಡೈಲಾಗ್ ಬರುತ್ತೆ, ಏನೋ ನಾವು ಮೆನ್ನನ್ನೇ ಫಾಲೋ ಮಾಡಬೇಕು, ವುಮೆನ್ನ ಫಾಲೋ ಮಾಡೋ ಏನೋ ಅದೊಂದು ಡೈಲಾಗ್ ಬರುತ್ತೆ. ಓಕೆ, ಅಂದರೆ ನನಗೆ ಒಂದು ರೀತಿಯಲ್ಲಿ ಹೆಂಗಸಿಗೆ ಅಂದರೆ ಆಗಲ್ಲ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಅನಿಸ್ತಿದೆ ಅಷ್ಟೇ. ನಾನು ಸರಿಯಾಗಿ ಗೊತ್ತಿಲ್ಲ.
ಅದು ಡೈಲಾಗ್ಸ್ ಎಷ್ಟು ಫಾಸ್ಟಾಗಿ ಹೋಯ್ತು ಅಂದರೆ ಸಬ್ ಟೈಟ್ಲ್ ರೀಡ್ ಮಾಡೋದು ಕಷ್ಟ ಆಗೋಯ್ತು. ಸೊ ಮತ್ತೆ ಇನ್ನೊಂದು ಟೀಸರ್ ನೋಡ್ತೀನಿ, ಟೀಸರ್ ನೋಡಿದ್ಮೇಲೆ ಹೇಳ್ತೀನಿ. ಸೊ ಗ್ಲಿಮ್ಸ್ ನೋಡೋದ್ಮೇಲೆ ಹೇಳ್ತೀನಿ. ಟೀಸರ್ ಅರವಿಂದ್ ಅಂತ ಹಾಕಿದ್ದಾರೆ, ನೋಡೋಣ ಯಾವಾಗ ಬರುತ್ತೆ ಅಂತ. ಸೊ ಐ ಆಮ್ ರಿಯಲಿ ವೆರಿ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. ಸೊ ಅದರ ಡೈರೆಕ್ಟರ್ಸ್ ಯಾರು? ರಿಟರ್ನ್ ಹಸ್ತಿದ್ದು. ಓಕೆ. ಸೊ ನೋಡೋಣ. ಅದರ ಶ್ರೀ ವಿಷ್ಣು ಎಷ್ಟೊಂದು ಸಿನಿಮಾದ ತುಂಬ ಚೆನ್ನಾಗಿ ಓಡಿದೆ. ಬ್ರೋಚಿ ಹೊರವಿರೋರ ಆ್ಯಂಡ್ ಓಂ ಭೀಮ್ ಬುಷು ಒಂದು ರೀತಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಮಿಕ್ಸ್ಡ್ ರಿವ್ಯೂಸ್ ಅದು ರೆಸ್ಪಾನ್ಸ್ ಬಂತು. ಸಾಮಾಜದಮನ ನಂಗೆ ಇಷ್ಟ ಆಯಿತು. ಸೊ ನೋಡೋಣ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಇದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಓಕೆ, ಟೇಕ್ ಕೇರ್, ಬೈ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫಾಲೋ ಮಾಡ್ರು. ಓಕೆ, ಟೇಕ್ ಕೇರ್ ಆ್ಯಂಡ್ ಬಾಯ್.